ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಬಸಲಿಂಗಪ್ಪ ಮುಂಡರಗಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜುಲೈ 26ರಂದು 26ನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು, ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ದೇಶಭಕ್ತಿ ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ, ಗದಗ. ಎಲ್ಲರಿಗೂ ನಮಸ್ಕಾರ. ಇವತ್ತನೇ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಉದ್ದೇಶ ಏನಂತಂದರೆ, ಇದೇ ದಿನಾಂಕ 26/7/2025ರಂದು ನಮ್ಮ ಗದಗಿನಲ್ಲಿ ಮಹಾತ್ಮ ಗಾಂಧಿ ಸರ್ಕಲ್ನಿಂದ ಹಿಡಿದುಕೊಂಡು ಟಾಂಗಾಕೋಟ್, BSNL ಆಫೀಸ್, ಕಿತ್ತೂರು ಚೆನ್ನಮ್ಮ, ಮುಳುಗುನ್ನಾಕ ಮಾರ್ಗವಾಗಿ ನಾವು ಅಂಬೇಡ್ಕರ್ ಭವನದವರೆಗೆ ಒಂದು 26ನೇ ಕಾರ್ಗಿಲ್ ವಿಜಯೋತ್ಸವದ ಒಂದು ಸಂಭ್ರಮಾಚರಣೆ ಅಂಗವಾಗಿ ನಾವು ದೇಶದ ಜನರಲ್ಲಿ, ಸಾರ್ವಜನಿಕರಲ್ಲಿ ನಾವು ಒಂದು ದೇಶ ಪ್ರೇಮ, ದೇಶಾಭಿಮಾನವನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮೆರವಣಿಗೆ ಮೂಲಕ ಹುತಾತ್ಮ ವೀರ ಯೋಧರಿಗೆ ನಾವು ಗೌರವ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಈಗಾಗಲೇ ದೇಶಭಕ್ತಿ, ದೇಶ ಪ್ರೇಮ ಅನ್ನೋದು ಎಲ್ಲರ ಜನರಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ 1962ರ ಮಹಾಯುದ್ಧ ಇರ್ಬೋದು, 1965ರ ಮತ್ತು 1971ರ ಹಾಗೂ 1999ರ ಈ 4 ಯುದ್ಧಗಳಲ್ಲಿ ಮಡಿದಂಥ ಹುತಾತ್ಮ ವೀರ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ನಾವು ಅಂಬೇಡ್ಕರ್ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಅದಕ್ಕೆ ಪೂರ್ವದಲ್ಲಿ ನಾವು ಮಹಾತ್ಮ ಗಾಂಧಿ ಸರ್ಕಲ್ನಿಂದ ಎಲ್ಲ ನಮ್ಮ ಗದಗ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಸಹಯೋಗದೊಂದಿಗೆ ಮತ್ತು NCC ಕೆಡೆಟ್ಸ್, ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಮಾಜಿ ಸೈನಿಕರು ಹಾಗೂ ಎಲ್ಲ ವೀರನಾರಿಯರು ಮತ್ತು ಅರೆ ಸೇನಾ ಪಡೆಗಳ ಯೋಧರ ಒಂದು ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ನಮ್ಮ ಗದಗ ಜಿಲ್ಲೆಯ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಕಾನೂನು, ನ್ಯಾಯ, ಮಾನವ ಹಕ್ಕುಗಳ, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಆಗಿರ್ತಕ್ಕಂಥ, ವಿಶೇಷವಾಗಿ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ SK ಪಾಟೀಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ತರನಾಗಿ ನರಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ CC ಪಾಟೀಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತು ದಿವ್ಯ ಸಾನ್ನಿಧ್ಯವನ್ನು ಚಡಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಗುರು ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದದ ಈ ಒಂದು ಪರಮ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ತರನಾಗಿ ನಮ್ಮ ಸಿರಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಚಂದ್ರು ಲಮಾಣಿ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ JS ಪಾಟೀಲ್ ಸಾಹೇಬರು ಕೂಡ ಆಗಮಿಸುತ್ತಿದ್ದಾರೆ. ಮತ್ತು ಅದೇ ತರನಾಗಿ ನಮ್ಮ ಗದಗ ಜಿಲ್ಲಾಧಿಕಾರಿಗಳಂತ ಶ್ರೀ CN ಶ್ರೀಧರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ತರನಾಗಿ ನೂತನವಾಗಿ ನಮ್ಮ ಗದಗ ಜಿಲ್ಲೆಗೆ ಆಗಮಿಸಿದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ರೋಹನ್ ಜಗದೀಶ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸುತ್ತಿದ್ದಾರೆ. ಹೀಗೆ ಹಲವಾರು ಮತ್ತು SV ಸಂಕನೂರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ತರನಾಗಿ ಎಲ್ಲ ಗಣ್ಯಮಾನ್ಯರು ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಮತ್ತು ಎಲ್ಲ ಮಾಜಿ ಸೈನಿಕರು ಹಾಗೂ NCC ವಿದ್ಯಾರ್ಥಿಗಳು ಮತ್ತು ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಭವ್ಯವಾಗಿ ಮೆರವಣಿಗೆ ಮೂಲಕ ವಿಶೇಷವಾಗಿ ಒಂದು ಗದಗಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಈಗಾಗಲೇ ಸರ್ಕಾರದ ಒಂದು ಅಡಿಯಲ್ಲಿ ಆಚರಣೆ ಮಾಡಬೇಕಾಗಿತ್ತು, ಏನು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮದೊಂದು ಮಾಜಿ ಸೈನಿಕರ ಒಂದು ಕಳಕಳಿ ಅಂತಂದ್ರೆ ಇಂಥ ಒಂದು ದೇಶದಲ್ಲಿ ಜನರಲ್ಲಿ ಜನಜಾಗೃತಿಯನ್ನು, ದೇಶ ಪ್ರೇಮದ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮತ್ತು ದೇಶದ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಆಚರಣೆ ಮಾಡುವಂತ ಈ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ಆದರೆ ಕೇವಲ ಇವತ್ತಿನ ದಿವಸ ಕೇವಲ ಮಾಜಿ ಸೈನಿಕರು ನಾವೇ ನಮ್ಮ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಳ್ಳುವಂತ ಪ್ರಸಂಗ ಬಂದದೆ ಅಂತಂದ್ರೆ, ನಾನು ವಿಶೇಷವಾಗಿ ಸರ್ಕಾರಕ್ಕೂ ಕೂಡ ಈಗಾಗಲೇ ನಾವು ಮನವಿ ಮಾಡಿಕೊಳ್ತಾ ಇದ್ವಿ. ಈಗ ಯಾವ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಈಗಾಗಲೇ ಹಲವಾರು ವರ್ಷಗಳಿಂದ ಯಶಸ್ವಿ ಆಗ್ತಾ ಬಂದಿದೆ. ಕೇವಲ ನಾವು 1999ರ ಒಂದು ಕಾರ್ಗಿಲ್ ಯುದ್ಧ ಅಷ್ಟೇ ಅಲ್ಲ, ಇದುವರೆಗೆ 4 ಮಹಾಯುದ್ಧಗಳು ಏನದವ, ಆ ಒಂದು 4 ಮಹಾಯುದ್ಧಗಳಲ್ಲಿ ಮಾಡಿರ್ತಕ್ಕಂಥ ಹುತಾತ್ಮ ವೀರ ಯೋಧರುಗಳನ್ನು ನಾವು ನೆನಪಿಗೋಸ್ಕರವಾಗಿ ಅವರಿಗೂ ಕೂಡ ನಾವು ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ 1962ರ ಒಂದು
ಭಾರತ ಮತ್ತು ಚೀನಾ ಯುದ್ಧ ಇರಬಹುದು. ಅದು ಕೂಡ ಸುಮಾರು 20ನೇ ಅಕ್ಟೋಬರ್ 1962ರಲ್ಲಿ ಪ್ರಾರಂಭವಾಗಿ ಆ ಒಂದು ಯುದ್ಧದಲ್ಲಿ ಮಾಡಿದಂತ ಹುತಾತ್ಮ ಯೋಧರು ಅಂತಂದ್ರೆ ಸುಮಾರು 1383 ಸೈನಿಕರನ್ನ ನಮ್ಮ ಭಾರತೀಯ ಸೈನಿಕರನ್ನ ನಾವು ಬಲಿದಾನ ಮಾಡಿಕೊಟ್ರು. ಯಾಕಂದ್ರೆ 1383 ಇವತ್ತಿನ ದಿವಸ ಸೈನಿಕರು ಯಾರಿಗೂ ನೆನಪಿಲ್ಲ. ಇದೆಲ್ಲ ನೆನಪು ಬರ್ಬೇಕಂತಂದ್ರೆ ನಾವು ಇವಾಗ ದೇಶದ ಜನರಲ್ಲಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ, ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಾವು ಕಾರ್ಯಕ್ರಮ ಮಾಡಬೇಕಂದ್ರೆ ಇವತ್ತಿನ ದಿವಸ ನಾವು ಏನು ದೇಶದ ಗಡಿಯನ್ನು ಕಾಯ್ದು ಬಂದಂತ ಮಾಜಿ ಸೈನಿಕರೇನು ಬಂದಿದ್ದೀವಲ್ಲ, ಈ ಸಮಾಜದಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕು, ಸಮಾಜದ ಜನರಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡಬೇಕು, ದೇಶದ ಜನರಲ್ಲಿ ಒಂದು ಶಿಸ್ತಿನ ಒಂದು ಅರಿವು ಮೂಡಿಸ್ಬೇಕು ಅಂತಂದು ಇವತ್ತಿನ ದಿವಸ ನಾವು ಕೂಡ ಮಾಜಿ ಸೈನಿಕರು ಸೇರಿಕೊಂಡು ಸಮಾಜ ಸೇವಕರಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದು, ಜೊತೆಗೆ ನಮ್ಮ ಸೈನಿಕರ ಕಾರ್ಯಕ್ರಮಗಳಾಗಿರ್ಬೋದು, ಇವತ್ತಿನ ಕಾರ್ಗಿಲ್ ವಿಜಯೋತ್ಸವ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ 1962ರ ಭಾರತ ಮತ್ತು ಚೀನಾ ಯುದ್ಧ ಇರ್ಬೋದು, 1965ರ ಭಾರತ ಮತ್ತು ಪಾಕಿಸ್ತಾನ, ಅದರಲ್ಲಿ ಕೂಡ ಸರಿಸುಮಾರು 2862 ಸೈನಿಕರನ್ನು ನಾವು ಬಲಿದಾನ ಮಾಡಿದ್ವಿ. ನಮ್ಮ ಸೈನಿಕರು ತಮ್ಮ ಇಡೀ ಇವತ್ತಿನ ದಿವಸ ಭಾರತೀಯ ಸೈನಿಕರು ಅವತ್ತಿನ ದಿವಸ ತಮ್ಮ ಪ್ರಾಣ ತ್ಯಾಗವನ್ನೇ ಬಲಿದಾನ ಮಾಡಿದ್ರು. ಅದೇ ರೀತಿಯಾಗಿ 8617ಕ್ಕೂ ಹೆಚ್ಚು ಜನರು ಗಾಯಾಳುಗಳಾದವು. ತದನಂತರ 1971ರ ಇಂಡೋ ಪಾಕ್ ಭಾರತ ಮತ್ತು ಪಾಕಿಸ್ತಾನದ ಅವತ್ತಿನ ದಿವಸ